ಯಾರೇ ಬಂದು ನಮ್ಗೆ ಆಗ್ತಾ ಇಲ್ಲಪ್ಪ, ಪರಿಹಾರ ಸಿಗ್ತಾ ಇಲ್ಲಪ್ಪ ಅಂತ ಯಾರು ಕೂಡ ನೊಂದ್ಕೊಂಡು ಹೋಗ್ಬಾರ್ದು. ಬರವಣಿಗೆಗೂ ಸಹ ತಾಯಿ ಬರೀತಾಳೆ, ಅವರೇ ಶಾಸ್ತ್ರಲ್ಲೂ ಕೂಡ ಹೇಳ್ತೀವಿ. ಮನೆ ಒಳಗಡೆ ಕಟ್ಟುವಂತ ಕಟ್ಲೆ ಯಾವುದು, ಮನೆ ಹೊರಗಡೆ ಕಟ್ಲೆ ಯಾವುದು ಅನ್ನೋದು ಜನಗಳಿಗೆ ಇನ್ನೂ ಸಹ ಗೊಂದಲದಲ್ಲೇ ಇದೆ. ಶುದ್ಧಿ ಮಾಡಿ ಅದನ್ನು ತಾಯಿ ಮುಂದೆ ಇಟ್ಟು ಅದನ್ನು ಕುಂಕುಮಾರ್ಚನೆ ಮುಖಾಂತರ ಪೂಜೆ ಮಾಡಿ ಅದನ್ನ ಈ ಕ್ಷೇತ್ರಕ್ಕೆ ಒಂದ್ಸಲಿ ಅದನ್ನ ತಾಯಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇಲ್ಲಿ ಏನೇ ಕಷ್ಟಗಳಿದ್ರು ಕೂಡ ತಾಯಿ ಮಡಗಲ್ಲ ಹಾಕಿ. ನಮಸ್ತೆ ವೀಕ್ಷಕರೇ, ಮನೆಯಲ್ಲಿ ಯಾವುದೇ ತರಹದ ಗ್ರಹ ಬಾಧೆ ಆಗಲಿ, ಶತ್ರು ಬಾಧೆ ಆಗಲಿ, ಪ್ರೇತ ಬಾಧೆ ಆಗಲಿ, ಭೂತ ಬಾಧೆ ಆಗಲಿ ಮತ್ತು ಯಾವುದೇ ತರಹ ಬಾಧೆಗಳು ನಿವಾರಣೆ ಆಗೋದಕ್ಕೋಸ್ಕರವಾಗಿ 8 ದಿಕ್ಕಿಗೂ ಸಹ ಕಟ್ಲೆ ಅಂತ ಇರುತ್ತೆ. ಆ ಕಟ್ಲೆಯನ್ನ ಮನೆ ಒಳಗಡೆ ಕಟ್ಟುವಂಥ ಕಟ್ಲೆ ಯಾವುದು, ಮನೆ ಹೊರಗಡೆ ಕಟ್ಲೆ ಯಾವುದು ಅನ್ನೋದು ಜನಗಳಿಗೆ ಇನ್ನೂ ಸಹ ಗೊಂದಲದಲ್ಲೇ ಇದ್ದಾರೆ. ಎಷ್ಟೋ ಜನ ಕಟ್ಲೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅದಕ್ಕೊಂದು ಬಲಿಶಾಂತಿ ಕೊಡೋದು, ಕಟ್ಗಳಿ ಅನ್ನೋದು ಮನೆ ಒಳಗಡೆ ಇವೆಲ್ಲ ಮಾಡ್ತಾ ಇದ್ದಾರೆ. ಅದು ತಪ್ಪು ಅಭಿಪ್ರಾಯ. ಅದು ಯಾಕೆ ಅಂದರೆ ಆ ಮನೆ ಒಳಗಡೆಗೆ ಆಯಾ ದೇವರುಗಳಿಗೆ ಆ ರಕ್ತ ಶಾಂತಿಯನ್ನು ಆಗೋದಿಲ್ಲ. ಹಾಗಾಗಿ ಅದು ರಕ್ತವನ್ನು ಕೊಟ್ಟು ಏನಾಗುತ್ತೆ, ಅದು ಚೌಡಿ ರೂಪದಲ್ಲಿ ಆಗೋಗುತ್ತೆ ಮನೆ ಒಳಗಡೆಗೆ. ಅದು ಯಾವಾಗಲೂ ಮನೆ ಒಳಗಡೆ ಶಾಂತಿ ತುಂಬಿರಲಿ ಅಂತೇಳಿ ನಾವು ಕಟ್ಲೆ ಕಟ್ಟಿದ್ರೆ ಅದೇನಾಗುತ್ತೆ, ಮನೆ ಒಳಗೆ ಜಗಳಗಳು, ಅಣ್ಣ ತಮ್ಮಂದಿರಿಗೆ, ತಂದೆ ಮಕ್ಕಳಿಗೆ, ಗಂಡ ಹೆಂಡತಿಗೆ ಜಗಳ ಕಿತ್ತಾಡುಗಳೆಲ್ಲ ಬರುತ್ತೆ. ಹಾಗಾಗಿ ಶಾಂತ ರೀತಿಯ ಒಳಗೆ ನಾವು ಯಾವ ಕಟ್ಲೆ ಕಟ್ಕೋಬೇಕು, ಮನೆಯಿಂದ ಹೊರಗಡೆಗೆ ಯಾವ ಕಟ್ಲೆ ಕಟ್ಕೋಬೇಕು, ಮತ್ತು ಆ ಕಟ್ಲೆ ಒಳಗೆ ಯಾವ ಸಾಮಗ್ರಿಗಳನ್ನು ಹಾಕಬೇಕು ನಾವು ಅನ್ನೋದು ಮೊದಲು ತಿಳ್ಕೊಂಡಿರ್ಬೇಕು. ಯಾಕೆಂದ್ರೆ ಕಟ್ಟೆ ಒಳಗೆ ಬಿಡು ಏನೋ ಒಂದು ಹಾಕೊಂಡು ಅದು ಅಶ್ರಮ ಹಾಕ್ಬೋದು ಅಥವಾ ಏನೋ ಶಕ್ತಿ ಹಾಕೋದು ಕಟ್ಕೊಟ್ಟು ಬರ್ಬೋದು ಅಂತ ಹೇಳಿ ಜನಗಳಿಗೆ ಬರೀ ಇವೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕೆಟ್ಟ ಅಭಿಪ್ರಾಯಗಳೇ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಅದನ್ನ ಏನಕ್ಕೆ ನಾವು ಉಪಯೋಗಿಸ್ಕೊಂಡ್ರೆ ಇದು ಒಳ್ಳೇದಾಗುತ್ತೆ ಅನ್ನೋದು ಅವರ ಪೂಜಾಗಳಲ್ಲಿ ಪಂಡಿತನದಲ್ಲಿ ಮಾಡುವಂಥವ್ರು ಇರಬೇಕು. ಅದನ್ನ ಆ ರೀತಿ ಒಳಗಡೆಗೆ ಅವ್ರ ಕುಲದೇವ್ರು ಯಾವುದು, ಮನೆ ದೇವ್ರು ಯಾವುದು, ಆ ಮನೆಗೆ ಈ ಕಟ್ಲೆ ಸರಿಯೋಗಲ್ವಾ ಅಂತ ತಿಳ್ಕೊಂಡು ಆ ರೀತಿ ಕಟ್ಲೆ ಮಾಡಿಕೊಡ್ಬೇಕು. ಮನೆ ಒಳಗಡೆಗೆ ಶಾಂತಿ ರೀತಿಯಲ್ಲಿ ಕಟ್ಟಬೇಕು. ಮನೆ ಹೊರಗಡೆಗೆ ಅದನ್ನ ಭೂತ ಪ್ರೇತಗಳು ಮತ್ತು ಜನಗಳ ಒಂದು ದುಷ್ಟಶಕ್ತಿಗಳು ಈಚೆ ಬರದಾಗೆ ಅದಕ್ಕೆ ಶಾಂತಿ ಕೊಟ್ಟು ಅದನ್ನು ಮಾಡಬೇಕು. ಮತ್ತು ಭೂಮಿ ವಿಚಾರವಾಗೂ ಅಷ್ಟೇನೆ, ಭೂಮಿ ಒಳಗೆ ಭೂಮಿಗೆ ಯಾರು ಹೋಗಾಗ್ತಾ ಇರಲ್ಲ, ಭೂಮಿ ಒಳಗೆ ಏನೋ ಮಾಡ್ಸಾಕಿರ್ತಾರೆ, ಆ ಭೂಮಿ ಸಂರಕ್ಷಣೆಗೋಸ್ಕರವಾಗಿ ಕೂಡ ಅದನ್ನು ಕಟ್ಲೆ ಮಾಡಬೇಕು. ಅವಾಗ ಅಲ್ಲಿ ಅದು ಶಾಂತಿ ಏನು ಕೇಳುತ್ತೋ ಆ ಶಾಂತಿ ಕೊಟ್ಟು ಅದನ್ನ ದಿಗ್ಬಂಧನೆ ಮಾಡಿ ಆ ಭೂಮಿಗೆ ಸಂರಕ್ಷಣೆ ಮಾಡಬೇಕು. ತೋಟಗಳಲ್ಲಿ ಗಿಡಗಳಲ್ಲಿ ಮತ್ತೆ ತೆಂಗು, ಅಡಿಕೆ, ಮಾವು, ಬಾಳೆ ಯಾವುದೇ ಆದ್ರೂ ಸಹ ತೋಟಗಳಲ್ಲೂ ಸಹ ವಾಮಾಚಾರ ಪ್ರಯೋಗ ಮಾಡಿರುತ್ತೆ. ಬೆಳೆ ಬರ್ತಾ ಇರಲ್ಲ, ಬೆಳೆ ನಾಶ ಆಗ್ತಾ ಇರುತ್ತೆ, ಬೆಳೆ ಯಾವುದು ಕೈ ಸೇರ್ತಾ ಇರಲ್ಲ. ಹಾಗಾಗಿ ಅಲ್ಲೂ ಕೂಡ ಶತ್ರುಗಳದ ಒಂದು ವಾಮಾಚಾರ ಪ್ರಯೋಗ ಆ ಭೂಮಿ ನಡೀತಾ ಇರುತ್ತೆ. ಹಾಗಾಗಿ ಅದನ್ನು ಕೂಡ ನಿವಾರಣೆ ಮಾಡಿ ಅದಕ್ಕೆ ಭೂಮಿ ಸಂರಕ್ಷಣೆಗೋಸ್ಕರವಾಗಿ ಕಟ್ಟೆಗಳನ್ನು ತಗೊಂಡೋಗಿ ಭೂಮಿಗೆ ಸೇರಿಸಿ ಅದನ್ನ ಫಲವತ್ತಾದ ಭೂಮಿ ಒಳಗೆ ಅದನ್ನ ಒಳ್ಳೆ ಫಲ ಬರುವ ಹಾಗೆ ಅದನ್ನ ಇದು ಮಾಡ್ಕೋಬೇಕು. ಆದಿಪರಾಶಕ್ತಿ ಚೌಡೇಶ್ವರಿ ಮತ್ತೆ ರಕ್ತ ಚೌಡೇಶ್ವರಿ ಇಬ್ರು ಸಹ ಅದನ್ನ ಒಂದು ತ್ರಿನೇತ್ರದಿಂದ ಅದನ್ನೆಲ್ಲವನ್ನು ಸುಟ್ಟಾಕಿ ಒಳ್ಳೆ ರೀತಿಯ ಒಳಗೆ ಒಳ್ಳೆ ಅನುಭವದಲ್ಲಿ ಒಳ್ಳೆ ರೀತಿಯಲ್ಲಿ ಅದನ್ನ ಮಾಡಿಕೊಡ್ತಾಳೆ ಅದನ್ನ. ಹಾಗಾಗಿ ಕಟ್ಲೆನ ದಯವಿಟ್ಟು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಮಾಡ್ಕೊಂಡು ಹೋಗಿ ಕಟ್ಟಿ ಒಳ್ಳೇದಾಗುತ್ತೆ. ಯಾವ್ದಾವುದೋ ಕಟ್ಲೆ ತಗೊಂಬಂದು ಮಟ್ಟಿ ಮಾಡಿದ್ರೆ ಯಾವ ಪ್ರಯತ್ನ ಬರೋದಿಲ್ಲ. ಮತ್ತೆ ನಾವು ತೆಂಗಿನಕಾಯಿನಲ್ಲಿ ಮದ್ದು ಕೊಡ್ತಾ ಇದ್ವು, ಆಗ ತಾಯಿನೇ ಹೇಳೋದು ತೆಂಗಿನಕಾಯಿನಲ್ಲಿ ನೀರು ತನಕನೇ ಅದಕ್ಕೆ ಶಕ್ತಿ ಇರುತ್ತೆ, ನೀರು ಹಿಂಗೋದ್ಮೇಲೆ ಏನು ಪ್ರಯತ್ನ ಬರಲ್ಲ ಮಕ್ಕಳ. ಹಾಗಾಗಿ ಇದನ್ನ ಒಂದು ತಾಮ್ರ ಚೆಮ್ಮಿನಲ್ಲಿ ಅದನ್ನ ಗಿಡಮೂಲಿಕೆಗಳಿಂದ ಆಗ್ಬೋದು, ಚಕ್ರಸ್ಥಾಪನೆಯಿಂದ ಆಗ್ಬೋದು, ಅದಕ್ಕೆ ಅಷ್ಟವಿಧಿಯಿಂದ ನವಗ್ರಹಗಳಿಂದ ಅದಕ್ಕೆಲ್ಲವನ್ನು ಅದನ್ನ ಪೂಜೆ ಮಾಡಿ ಹಾಗೆ 48 ದಿವಸ ಪೂಜೆ ಮಾಡಬೇಕಾಗುತ್ತೆ. 21 ದಿವಸ 11 ದಿವಸ ಪೂಜೆ ಮಾಡಿ ನಾವು ಅದನ್ನ ಸಿದ್ಧಿ ಮಾಡಿ ಅದನ್ನು ಕೊಟ್ಟು ಕಟ್ಟೆ ಒಳಗೆ ಮನೆಗೆ ಆಗಲಿ ಅಂಗಡಿಗೆ ವ್ಯಾಪಾರ ದೃಷ್ಟಿ ಒಳಗೂ ಅಷ್ಟೇನೆ ಜನಗಳದ ಕೈ ಕೆಲಸ ಇರುತ್ತೆ, ಜನ ದೃಷ್ಟಿ ದೋಷ ಇರುತ್ತೆ. ವ್ಯಾಪಾರ ಅಭಿವೃದ್ಧಿ ಆಗೋಕ್ಕೋಸ್ಕರವಾಗಿ ಕಟ್ಟೆ ತಗೊಂಡೋಗಿ ಕಟ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಬೇಕರಿ ಮಾಡಿರ್ತಾರೆ, ಮತ್ತೆ ಯಾವ್ದಾದ್ರು ಜ್ಯೂವೆಲರಿ ಶಾಪ್ಗಳಿರುತ್ತೆ, ಚಿನ್ನ ಬೆಳ್ಳಿ ಅಂಗಡಿ ಬರುತ್ತೆ. ಎಲ್ಲದಕ್ಕೂ ಸಹ ಇವತ್ತು ಪೈಪೋಟಿ ಆಗಿದೆ. ಇವತ್ತು ಅಕ್ಕಪಕ್ಕದಲ್ಲೇ ಕೂಡ ವಾಮಾಚಾರ ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ ಜನಗಳ ಧನಾಕರ್ಷಣೆಗೋಸ್ಕರವಾಗಿ ಸಹ ಕಟ್ಟೆ ತಗೊಂಡು ಕಟ್ಟಿದ್ರೆ ತುಂಬಾ ಒಳ್ಳೇದಾಗತ್ತೆ. ಚೌಡೇಶ್ವರಿ ತಾಯಿ ಎಲ್ಲರನ್ನೂ ಸಹ ಆಶೀರ್ವಾದ ಮಾಡಿ ಒಳ್ಳೆ ರೀತಿಯ ಒಳಗೆ ವ್ಯಾಪಾರ ವ್ಯವಹಾರ ಆಗೋ ರೀತಿಯ ಒಳಗೆ ಅದನ್ನು ಕಾಪಾಡ್ತಾರೆ. ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲೂ ಸಹ ನಮ್ಮ ನೋವಿನ ನರವುಗಳನ್ನ ಪರಿಪೂರ್ಣವಾಗಿ ನಿವಾರಣೆ ಮಾಡ್ಕೊಂಡೇ ಹೋಗ್ಬೋದು. ಹೇಗೆ ಅಂದರೆ
ತಾಯಿ ಬರವಣಿಗೆಯೂ ಸಹ ಆಗುತ್ತೆ. ಇಲ್ಲ ಬರವಣಿಗೆ ಮುಖಾಂತರ ಇದಿಲ್ಲ ಅಂದರೆ ಕವಡೆ ಶಾಸ್ತ್ರ ಇರುತ್ತೆ, ಕವಡೆ ಶಾಸ್ತ್ರ ಮುಖಾಂತರವಾಗಿ ಸಹ ನಾವು ನಿಮಗೆ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ಅದು ಮತ್ತೆ ವಿವಾಹ ವಿಚಾರವಾಗ್ಬೋದು, ತೊಂದರೆಗಳಾಗ್ಬೋದು, ಅದನ್ನು ಜಾತಕ ತಗೊಂಬಂದ್ರೆ, ಡೇಟ್ ಆಫ್ ಬರ್ತ್ ತಗೊಂಬಂದ್ರೆ ಆ ಮುಖಾಂತರವಾಗೂ ಸಹ ಜನಗಳಿಗೆ ಅದನ್ನು ತಿಳುವಳಿಕೆ ಹೇಳಿ ಯಾವುದೇ ರೀತಿ ಒಳಗೆ ಅದನ್ನು ಪರಿಹಾರ ಮಾಡಿಕೊಂಡೇ ಹೋಗಬೇಕು. ಇಲ್ಲಿ ಒಟ್ಟಿನಲ್ಲಿ ಯಾರೇ ಬಂದು ನಮ್ಗೆ ಆಗ್ತಾ ಇಲ್ಲಪ್ಪ, ಪರಿಹಾರ ಸಿಗ್ತಾ ಇಲ್ಲಪ್ಪ ಅಂತ ಯಾರು ಕೂಡ ನೊಂದ್ಕೊಂಡು ಹೋಗಬಾರ್ದು. ಹಾಗಾಗಿ ಬರವಣಿಗೆಗೂ ಸಹ ತಾಯಿ ಬರೀತಾಳೆ, ಕವಡೆ ಶಾಸ್ತ್ರಲ್ಲೂ ಕೂಡ ಹೇಳ್ತೀವಿ. ಮತ್ತೆ ಇಲ್ಲಿ ಜಾತಕಗಳು ತಗೊಂಬಂದ್ರೆ, ಡೇಟ್ ಆಫ್ ಬರ್ತ್ ತಗೊಂಬಂದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಅದು ಇರ್ತಕ್ಕಂಥ ಯಾವುದೇ ಥರ ತೊಂದರೆ ಏನೇ ಇದ್ರೂ ಕೂಡ ಅದನ್ನ ನಿವಾರಣೆ ಮಾಡಿಕೊಡ್ತೀವಿ. ಮತ್ತೆ ಜಾತಕದಲ್ಲಿ ಯಾವುದೇ ಥರ ಕುಜಿದೋಷ ಇರಲಿ, ಸರ್ಪದೋಷ ಇರಲಿ, ಮತ್ತೆ ನಾಗದೋಷ ಇರಲಿ, ಯಾವುದೇ ದೋಷಗಳು ಇದ್ರೂ ಸಹ ಇಲ್ಲೇ ಪೂಜೆ, ಹೋಮ, ಜಪ ಎಲ್ಲವನ್ನೂ ಸಹ ದೇವಾಲಯದಲ್ಲೇ ಮಾಡಿ ತಾಯಿ ಮುಂದೆನೇ ಮಾಡಿಕೊಂಡು ಅವ್ರಿಗೆ ನಿವಾರಣೆ ಮಾಡಿಕೊಟ್ಟು ಅವ್ರಿಗೆ ಉತ್ತಮವಾದ ಬೆಳವಣಿಗೆ ಬೆಳೆಯೋ ರೀತಿಯೊಳಗೆ ನಾವು ಇಲ್ಲಿ ರೆಡಿ ಮಾಡಿಕೊಡ್ತೀವಿ. ಬಂದು ಈ ಕ್ಷೇತ್ರಕ್ಕೆ ಒಂದ್ಸಲಿ ಅದನ್ನ ತಾಯಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇಲ್ಲಿ ಏನೇ ಕಷ್ಟಗಳಿದ್ರು ಕೂಡ ತಾಯಿ ಮಡಿಲೆಲ್ಲ ಹಾಕಿ ನಿವಾರಣೆ ಮಾಡ್ಕೊಂಡು ಹೋಗಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲಿ ಯಂತ್ರ ಮಂತ್ರ ತಂತ್ರ ಅಂತ ಹೇಳಿ ಯಂತ್ರಗಳಲ್ಲಿ ಏನು ಅಂತಂದರೆ ಎಷ್ಟೋ ಜನ ಅವ್ರಿಗೆ ಆ ವಿಚಾರವಾಗಿ ಅರಿವೇ ಇಲ್ಲದಾಗೆ ದೇವಸ್ಥಾನದಲ್ಲಿ ಬಿಡುವ ತಾಯಿ ಏನು ಮಾಡೋದು ಒಳ್ಳೆಯದೇ ಆಗುತ್ತೆ, ಒಳ್ಳೆಯದೇ ಮಾಡ್ತೇವೆ ಅನ್ನೋ ಒಂದು ನಂಬಿಕೆಯಿಂದ ಅರಿಶಿನ ಕುಂಕುಮ ತುಂಬೋದು, ಆ ಯಂತ್ರದೊಳಗಡೆಗೆ ಒಂದು ಅಕ್ಕಿ ಕಾಳು ತುಂಬೋದು, ಆಗ ಕೆಲಸ ಹೋಗಿ ಅಂತ ಅನ್ನೋದು. ಆಗೇನಾಗುತ್ತೆ ಅಂದರೆ ಆಯಮ್ಗೆ ಕೆಟ್ಟ ಹೆಸರು ಬರೋದು ಒಟ್ಟಿನಲ್ಲಿ. ಅದನ್ನು ಶಾಸ್ತ್ರೋಕ್ತವಾಗಿ ತಿಳ್ಕೊಂಡು ಅದನ್ನು ಯಂತ್ರಗಳನ್ನು, ಚಕ್ರಸ್ಥಾಪನೆಗಳನ್ನು ಆ ಯಂತ್ರಕ್ಕೆ ತುಂಬಿ ಅದಕ್ಕೆ ಏನು ತುಂಬಬೇಕು, ಏನು ಮಾಡಬೇಕು ಅನ್ನೋ ತಿಳ್ಕೊಂಡು ಅದನ್ನು ತುಂಬಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ಆ ಥರದ್ದು ಯಾವುದೇ ಥರದ್ದಿಲ್ಲ. ಆ ತಾಯಿನಲ್ಲಿ ಏನು ಅವರಿಗೆ ಜ್ವರ ಬಂದಿರುತ್ತಾ, ಹುಷಾರಿರಲ್ವ, ಎದುರ್ಕೊಂಡಿರ್ತಾರ, ಭೀತಿ ಆಗುತ್ತಾ, ಹಾಗಾಗಿ ಯಾವುದಾದ್ರು ಮೋಹಿನಿ ಕಾಟ ಇದೆಯಾ, ಗ್ರಹಚೇಷ್ಟೆ ಇದೆಯಾ, ಆ ತಕ್ಕಂತೆ ನಾವು ಇಲ್ಲಿ ಯಂತ್ರಗಳನ್ನು ಸಿದ್ಧಿ ಮಾಡಿ ಅದನ್ನು ತಾಯಿ ಮುಂದೆ ಇಟ್ಟು ಅದನ್ನು ಕುಂಕುಮಾರ್ಚನೆ ಮುಖಾಂತರ ಪೂಜೆ ಮಾಡಿ ಅದನ್ನು ಧಾರಣೆ ಮಾಡೋಕ್ಕೆ ಕೊಡ್ತೀವಿ. ಮತ್ತು ಯಾವುದಾದ್ರೂ ಯಂತ್ರಕ್ಕೂ ಕೂಡ ಅದು ಗೊತ್ತಾ ಇಲ್ಲ, ಅದು ಕೆಲಸ ಮಾಡ್ತಾ ಇಲ್ಲ ಅಂದಾಗ ಹಾಗಾಗಿ ಏನಾಗುತ್ತೆ ಅಂದರೆ 7 ಊರಿಂದ ಆಗೋದಿಲ್ಲ, 7 ಹಳ್ಳಿದ ಆಗೋದು ಆಂಜನೇಯಂದು ಪಾದರಾಣಿಯಿಂದ ತರಿಸಿ ಅದರೊಳಗಡೆಗೆ ಅದನ್ನು ಚಕ್ರಸ್ಥಾಪನೆ ಎಲ್ಲ ಮಾಡಿ ಆ ಬಳೆ ಒಳಗೆ ಸೇರಿಸಿ ಅದನ್ನು ಸಿದ್ಧಿ ಮಾಡಿ ಪೂಜೆ ಮಾಡಿ ಜಪ ಮಾಡಿ ಅದನ್ನು ನಾವು ಈ ರೀತಿ ಒಳಗೆ ನಾವು ರೀತಿ ಮಾಡಿರ್ತೀವಿ. ಈ ರೀತಿ ಒಳಗಡೆ ಅದನ್ನೆಲ್ಲ ಮಾಡಿ ಇದನ್ನ ಗಿಡಮೂಲಿಕೆಗಳು ಸಹ ಆ ರೀತಿ ಒಳಗೂ ಮಾಡ್ತಾರೆ. ಮತ್ತೆ ಅಷ್ಟದ್ರವ್ಯಗಳನ್ನ ಕೂಡ ಮಾಡ್ತೀವಿ. ಚಕ್ರಸ್ಥಾಪನೆಯನ್ನು ಕೂಡ ಈ 2-3 ಥರದಲ್ಲಿ ಬಳೆಯನ್ನು ರೆಡಿ ಮಾಡ್ತೀವಿ. ಯಾವಾಗ ಅವ್ರಿಗೆ ಗ್ರಹಚೇಷ್ಟೆ ಜಾಸ್ತಿ ಇದೆ, ನಾವಿಲ್ಲಿ ಏನೇ ತಡೆ ಬಡಿದ್ರು ಕೂಡ ಏನೇ ಯಂತ್ರ ಹಾಕೋದು ನಿವಾರಣೆ ಆಗ್ತಾ ಇಲ್ಲ ಅಂದಾಗ ಈ ಬಳೆಯನ್ನು ಹಾಕಿದಾಗ ಆಟೋಮೆಟಿಕ್ ಆಗಿ ಇಮಿಡಿಯೇಟ್ ಆಗಿ ಅಲ್ಲಿ ಬಳೆ ಇರ್ತಕ್ಕಂಥದ್ದು ನಿವಾರಣೆ ಆಗುತ್ತೆ, ದುಷ್ಟಶಕ್ತಿ ನಿವಾರಣೆ ಆಗುತ್ತೆ. ಇದು ಪರ್ಮನೆಂಟ್ ಆಗಿದ್ದು ಬಳೆ ಎಲ್ಲರೂ ಕೂಡ ಮೂಲ ಇದು. ಎಷ್ಟೋ ಮೊನ್ನೆ ರೀಸೆಂಟಾಗಿ ನಡೆದ ಘಟನೆ ಏನು ಅಂತಂದರೆ, ಧರ್ಮಸ್ಥಳಕ್ಕೆ ಒಂದು ಯಾತ್ರೆಗೆ ಅಂತ ಹೋದವರು ನೇತ್ರಾವತಿನಲ್ಲಿ ಸ್ನಾನ ಮಾಡಿಕೊಂಡು ಈಚೆಗೆ ಬಂದಿದ್ದಾರೆ. ಈಚೆಗೆ ಬಂದು ಎಡವಿದ್ದಾರೆ ಅಷ್ಟೇನೆ. ಆ ಎಡವಿದಾಗ ಆ ಯಾವುದೋ ಒಂದು ಗ್ರಹಚೇಷ್ಟೆ ಶರೀರ ಸೇರಿಕೊಂಡು ಅವರಿಗೆ ನಾನೇ ದೇವರು ಅಂತ ಹೇಳಿ ಅವ್ರಿಗೆಲ್ಲ ಮನೆಯೆಲ್ಲ ಕಾಟ ಕೊಟ್ಕೊಂಡು ಎಲ್ಲ ಮಾಡಿ 2 ತಿಂಗಳು ಕೂಡ ಅದು ನೋವು ಅನುಭವಿಸಿದ್ರು. ಅದನ್ನು ಇಲ್ಲಿಗೆ ಬಂದಾಗ ಮಂಡ ಹಾಕಿ ರೆಡಿ ಮಾಡಿ ಎಲ್ಲ ಮಾಡಿ ಮಾಡಿದಾಗ ಅವರು ಇಲ್ಲ ಈ ಥರ ಹಿಂಗೆ ಬಂದಿತ್ತು, ಹಿಂಗೆ ಆಯಿತು ಅಂತೇಳಿ ಬಾಯ್ಬಿಟ್ಟು ಹೇಳ್ತು ಅದನ್ನು. ಆವಾಗ ಬಳೆನ ರೆಡಿ ಮಾಡಿ ಈ ತಾಯಿ ಶಕ್ತಿಯಿಂದ ಅವ್ರಿಗೆ ಧಾರಣೆ ಮಾಡಿದಾಗ ಇವತ್ತು ಅನುಕೂಲವಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ, ನೆನೆಸ್ಕೊಂತಾರೆ ತಾಯಿನ. ಊಟ ತಿಂಡಿ ಕೂಡ ಸೇರ್ತಾ ಇರಲಿಲ್ಲ ಅವ್ರಿಗೆ. ಇವತ್ತು ಊಟ ತಿಂಡಿ ಮಾಡ್ತಾರೆ, ಪ್ರತಿ ವರ್ಷ ಪ್ರತಿ ತಿಂಗಳು ಬಂದು ಅಮಾವಾಸ್ಯೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ದುಷ್ಟಶಕ್ತಿಗಳು ಇರ್ತಕ್ಕಂಥ ನಿವಾರಣೆಗೋಸ್ಕರವಾಗಿ ಬಳೆಯನ್ನು ರೆಡಿ ಮಾಡಿಕೊಡ್ತೀವಿ. ಅದನ್ನು ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಮತ್ತೆ ಆರೋಗ್ಯವಂತರಾಗಿದ್ದಾರೆ. ಹಾಗಾಗಿ ಬಳೆ ಮತ್ತೆ ತಾಯ್ತ ಯಂತ್ರಗಳು ಸಹ ಇಲ್ಲಿ ಪರಿಪೂರ್ಣವಾಗಿ ಸಿದ್ಧಿ ರೀತಿಯಲ್ಲಿ ಇದನ್ನು ನಾವು ಕೊಡ್ತೀವಿ. ಹಾಗಾಗಿ ತಾಯಿನ ನಂಬಿ ಬನ್ನಿ, ಪ್ರತಿಯೊಬ್ಬರಿಗೂ ಸಹ ಇದು ಒಳ್ಳೆಯದಾಗುತ್ತೆ. ಒಳ್ಳೆಯ ಮಾರ್ಗದಲ್ಲಿ ತಾಯಿ ನಡೆಸ್ಕೊಡ್ತಾಳೆ.